ನಮಸ್ಕಾರ ರೈತ ಬಂದವರೇ, ನಾನು ರಮೇಶ್ ಅಂತ ಹೇಳ್ಬಿಟ್ಟು ಸರ್ಪನ್ ವೆಜಿಟೇಬಲ್ ಸೀಡ್ಸ್ ಕಂಪನಿಯ ಹಾಸನ ಹಾಗೂ ಮೈಸೂರು ವಿಭಾಗದ ವಿತರಕ ಮತ್ತೆ ಕಂಪನಿಯ ಪ್ರತಿನಿಧಿಯಾಗಿರ್ತೇನೆ. ಸೊ ಇವತ್ತಿನ ದಿನ ಹಾಸನ ಜಿಲ್ಲೆಯ ಆಂದಲೆ ಗ್ರಾಮದಲ್ಲಿ ನಮ್ಮ ಪ್ರಗತಿಪರ ರೈತರ ಒಂದು ಜಮೀನಿಗೆ ಭೇಟಿಯನ್ನ ನೀಡಿ ಸರ್ಪನ್ ಕಂಪನಿಯ ನಮ್ಮ ಚಂದ್ರ ಎಂಬತಕ್ಕಂತಹ ಹೊಸ ತಳಿಯ ಒಂದು ಕ್ಷೇತ್ರ ವೀಕ್ಷಣೆಗಾಗಿ ನನ್ನೊಟ್ಟಿಗೆ ನಮ್ಮ ಮೇಲಧಿಕಾರಿಗಳು ಆಗಮಿಸಿರ್ತಾರೆ. ಸೊ ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನ ನೀಡಿ ಇಲ್ಲಿ ಈ ಚಂದ್ರ ತಳಿಯ ಒಂದು ಕೆಲವೊಂದು ವಿಶೇಷತೆಗಳನ್ನ ಖುದ್ದು ರೈತರೊಂದಿಗೆ ವಿನಿಯೋಗ ಹಂಚಿಕೊಳ್ತಕ್ಕಂಥದ್ದು, ತಮ್ಮೊಂದಿಗೆ ಹಂಚಿಕೊಳ್ತಕ್ಕಂಥದ್ದು ನಮ್ಮ ಒಂದು ಸುದೈವ ಅಂತಂದ್ರೂ ಕೂಡ ಅತಿಶಯೋಕ್ತಿ ಆಗ್ಲಾರ್ದು. ಸೊ ಈ ಒಂದು ಚಂದ್ರ ಬೆಳೆಯ ಕುರಿತಂತೆ ಇಲ್ಲಿನ ಪ್ರಗತಿಪರ ರೈತರು ನಿಮ್ಮೊಂದಿಗೆ ಸಂಭಾಷಣೆಯನ್ನ ನಡೆಸಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಫಸ್ಟ್ ನಮ್ಮ ರೈತ ಬಾಂಧವರಿಗೆಲ್ಲ ತಮ್ಮ ಹೆಸರನ್ನ ತಿಳಿಸಿ ಸರ್. ನಮ್ಮ ಹೆಸರು ಮನು ಅಂತ, ಸಲಗಮೆ ಹೋಬಳಿ, ಹಾಸನ ತಾಲೂಕು, ಹಾಸನ ಡಿಸ್ಟ್ರಿಕ್ಟ್, ಉಗುನೆ ಗ್ರಾಮ. ಇದು ಹೊಸ ತಳಿ ಈ ಸಲ ಟೆಸ್ಟಿಂಗ್ ಅಂತಾನೆ ಮಾಡ್ಬೇಕು ಸರ್. ಇಲ್ಲಿ ಕಳೆದ ಎಷ್ಟು ವರ್ಷಗಳಿಂದ ನೀವು ಮೆಣಸಿನ ತಳಿಯನ್ನ ಬೆಳೀತಾ ಇದ್ದೀರಾ? ಒಂದು 5-6 ವರ್ಷದಿಂದ ಬೆಳೀತಾ ಇದ್ದೀರಾ. ವಿವಿಧ ತಳಿಗಳನ್ನ ಬೆಳೆದಿದ್ದೀರಾ. ಹೊಸ ತಳಿಗಳನ್ನ ಬೆಳೀತಾ ಇದೀವಿ. 2 ವರ್ಷ ಮಾತ್ರ ಒಂದೇ ತರ ತಳಿ ಬೆಳೆದ್ವಿ. ಈ ವರ್ಷ ಇದನ್ನ ಬೆಳೆದಿದೀವಿ. ಈ ತಳಿಯ ಬಗ್ಗೆ ನಿಮಗೆ ಕೆಲವೊಂದು ವಿಶೇಷತೆಗಳು ಏನ್ ಅನ್ನಿಸ್ತಾ ಇದೆ ಸರ್? ವಿಶೇಷತೆಗಳೇನಂದ್ರೆ ತುಂಬಾ ಕಾಂಡ ಗಟ್ಟಿ ಬಂದಿದೆ. ಅಷ್ಟು ತುಂಬಾ ಕಾಂಡ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ಹೌದು. ಹೂ ಪಿಕಿಂಗ್ ಚೆನ್ನಾಗಿ ಬಂದಿದೆ. ಹೂವು ಚೆನ್ನಾಗಿ ಬಂದಿದೆ. ಸೆಕೆಂಡರಿ ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ. ಹೂವಿನ ಒಂದು ಇದು ಚೆನ್ನಾಗಿದೆ. ಕಾಯಿ ತುಂಬಾ ಚೆನ್ನಾಗಿ ಬಂದಿದೆ. ಸೈಜು, ಕಲರ್ ಎಲ್ಲ. ಈಗ ಮಾರ್ಕೆಟ್ ಮೂವಿಂಗ್ ಏನಾಗುತ್ತೆ ಅನ್ನೋದು ನೋಡ್ಕೋಬೇಕು. ಈ ತಳಿಯ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡಿದಾರೆ ಯಾರು ಸರ್? ನೀವು ಈ ತಳಿಯನ್ನ ಬ್ರದರ್ ಒಬ್ರು ಇದಾರೆ ಹಳೆಬೀಡಲ್ಲಿ, ಪ್ರತಾಪ್ ಅಂತ. ಅವ್ರ ಕಡೆಯಿಂದ ನಾವು ಗಿಡಗಳನ್ನ ತರಿಸ್ಕೊಂಡು ಅವ್ರ ಮೂಲಕ ಚಂದ್ರ ತಳಿಯ ಬಗ್ಗೆ ನಿಮ್ಗೆ ವಿವರಣೆಯನ್ನ ನೀಡಿದ್ದಾರೆ. ಸೊ ಅದಾದ ನಂತರ ನೀವು ಚಂದ್ರ ತಳಿಯನ್ನ ತಂದು ನಾಟಿ ಮಾಡಿದೀರಾ. ಸೊ ಇವತ್ತಿನ ದಿನ ಚಂದ್ರ ತಳಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದೀರಾ. ಈಗ ಎಷ್ಟು ಬೀಡನ್ನ ಕುಯ್ದಿದ್ದೀರಾ ಸರ್ ಈ ಕಾಯನ್ನ? ಇನ್ನ ಶುರು ಮಾಡಿಲ್ಲ, ಈಗ ಶುರು ಮಾಡ್ಬೇಕು. ಇನ್ನು ಕಾಯನ್ನ ಕುಯ್ದಿಲ್ಲ. ರೈಟ್ ವೇರಿಯೇಷನ್ ನಡೀತಾ ಇದೆ. ರೈಟ್ ನೋಡ್ಕೊಂಡ್ಬಿಟ್ಟು ಶುರು ಮಾಡೋಣ ಅಂತ ವೇಟ್ ಮಾಡ್ತಾ ಇದೀವಿ. ಗಿಡದಲ್ಲಿ ತುಂಬಾ ಕಾಯಿ ಚೆನ್ನಾಗಿ ಬಂದಿದೆ. ಈಗ ಪಿಕಿಂಗ್ ಮಾಡಿಲ್ಲ, ಮಾಡ್ಬೇಕು ಈ ವಾರ. ವೇರಿಯೇಷನ್ ಇರೋದ್ರಿಂದ ಮಾರ್ಕೆಟ್ ನೋಡ್ಬಿಟ್ಟು ವೇರಿಯೇಷನ್ ನೋಡ್ಕೊಂಡ್ಬಿಟ್ಟು ಕುಯ್ಲ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದೀವಿ. ನೋಡಿ ರೈತ ಬಂದವರೇ, ಕಳೆದ 15 ದಿನಗಳಿಂದ ಹಾಸನದ ಉಷ್ಣಾಂಶ 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ರಿಪೋರ್ಟ್ ಆಗಿರ್ತದೆ. ಸೊ ಇಷ್ಟೊಂದು ಅತಿ ಹೆಚ್ಚಿನ ಉಷ್ಣತೆಯಲ್ಲೂ ಕೂಡ ಗಿಡ ಯಾವುದೇ ಸೊರಬು ರೋಗ ಅಥವಾ ಯಾವುದೇ ಮುದುರುಗುಡಿ ರೋಗವನ್ನ ಹೊಂದಿರುವುದಿಲ್ಲ. ಸೊ ಅದಾದ ನಂತರ ಈ ಒಂದು ಹಾಸನ ಹಾಗೂ ಮೈಸೂರು ಮಾರ್ಕೆಟ್ ನಲ್ಲಿ ಲೈಟ್ ಗ್ರೀನ್ ಅನ್ನ ಡಾರ್ಕ್ ಗ್ರೀನ್ ಅನ್ನ ಅತಿ ಹೆಚ್ಚಿನ ಬೇಡಿಕೆ ತಳಿಯಾಗಿ ಉಪಯೋಗಿಸ್ತಾರೆ. ಸೊ ಇದು ತುಂಬಾ ಡಾರ್ಕ್ ಗ್ರೀನ್ ಆಗಿರ್ತದೆ. ಡಾರ್ಕ್ ಗ್ರೀನ್ ತಳಿಯಾಗಿದ್ದು ಅತಿ ಕಡು ಹಸಿರು ಬಣ್ಣವನ್ನ ಹೊಂದಿರತಕ್ಕಂತಹ ತಳಿಯಾಗಿದ್ದು ಮಾರುಕಟ್ಟೆಯಲ್ಲಿ ಅತ್ಯಂತ ಬೇಡಿಕೆಯ ಒಂದು ತಳಿಯಾಗಿರ್ತದೆ. ತುಂಬಾ ಚೆನ್ನಾಗಿ ಈ ಒಂದು ಕಾಯಿಗಳ ಜೋಡಣೆಯಾಗಿದೆ. ಈ ಒಂದು ಭಾಗದ ರೈತರು ಇದರ ಒಂದು ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಕಂಪನಿಯ ಪರವಾಗಿ ತಮ್ಮೆಲ್ಲರನ್ನ ಕೂಡ ಬೇಡಿಕೊಳ್ಳುತ್ತಾ ನನಗೆ ಈ ಒಂದು ಇದರಲ್ಲಿ ಅವಕಾಶ ಮಾಡಿಕೊಟ್ಟಂತ ರೈತ ಬಾಂಧವರಿಗೆ ಅಭಿನಂದಿಸಿ, ಮನು ಅವರಿಗೆ ಅಭಿನಂದಿಸಿ ನನ್ನೊಂದೆರಡು ಮಾತನ್ನ ಮುಗಿಸ್ತೇನೆ.